ಈ ವರ್ಷದ ಫಸ್ಟ್ ಸ್ಪ್ರೇ ಸ್ಟಾರ್ಟ್ ಆಗ್ತದೆ ಬಂದ್ಬಿಟ್ಟು ಏನು ಮಾಡ್ತಿದ್ದೀವಿ ಅಂತ ತೋರಿಸ್ಕೊಡ್ತೀವಿ. ಯಾವುದಕ್ಕೆ ಅಂದರೆ ಅಡಿಕೆಗೆ ಇನ್ಸೆಕ್ಟಿಸೈಡ್ ಮತ್ತು ಫಂಗಿಸೈಡು. ಈಗ ಬಂದ್ಬಿಟ್ಟು ನಾವು ಹಾಕ್ತಾ ಇದ್ದೀವಿ. ಫಸ್ಟ್ ಬಂದ್ಬಿಟ್ಟು ಸಾಫು ಲ್ಯಾನ್ಸರ್ ಗೋಲ್ಡ್ ಆಗ್ತಾ ಇರೋದು. ಲ್ಯಾನ್ಸರ್ ಗೋಲ್ಡ್ ಬಂದ್ಬಿಟ್ಟು ನಾವು 300 ಗ್ರಾಮ್ಸ್ ಆಗ್ತಾ ಇದ್ದೀವಿ. ಸ್ಪ್ರೇ ಸ್ಟಾರ್ಟ್ ಆಗಿದೆ ಏನ್ರಿ ಮಹೇಶ್? ಹಾಂ ಏನು ಗುರುಗಳೇ, ಎಷ್ಟೋ ದಿನದಿಂದ ಒಂದು ಸ್ಯಾಂಪಲ್ ಹಲ್ಲು ಸ್ಯಾಂಪಲ್ ತೊಗೊಳ್ಳೋಣ ಅಂತಿದ್ದೆ. ನೋಡಿ ತರಿಸಿದ್ದೀನಿ ಈಗ ಹಾಸನಿಂದ. ನೋಡಿ SMS ಇಂದ ತರಿಸಿರೋದು ನಾನು. ಔಟನ್ನು ಮತ್ತು ಮಾಯಿಶ್ಚರು ಎಲ್ಲ ನಾವು ಸ್ಯಾಂಪಲ್ ನಮ್ಮ ಹತ್ರ ಇರಲೇಬೇಕು. ಈಗ ಅದು ಮ್ಯಾಂಡೇಟ್ರಿ ಆಗಿಬಿಟ್ಟಿದೆ. ಯಾಕೆಂತಂದರೆ ಕಾಫಿ ರೇಟ್ ಇಷ್ಟು ಜಾಸ್ತಿ ಬಂದಾಗ ನಮಗೆ ಗೊತ್ತಿರಬೇಕು ಹೆಂಗೆ ನಾವು ಮಾಡಬೇಕು ಅಂತ. ಅದಕ್ಕೆಲ್ಲ ಚಿಕ್ಕ ಇನ್ವೆಸ್ಟ್ಮೆಂಟು. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ನನ್ನ ಬ್ಲಾಗ್. ಬನ್ನಿ ಈಗ ಈ ವರ್ಷದ ಫಸ್ಟ್ ಸ್ಪ್ರೇ ಸ್ಟಾರ್ಟ್ ಆಗ್ತದೆ ಬಂದ್ಬಿಟ್ಟು ಏನು ಮಾಡ್ತಿದ್ದೀವಿ ಅಂತ ತೋರಿಸ್ಕೊಡ್ತೀವಿ. ಯಾವುದಕ್ಕೆ ಅಂದರೆ ಅಡಿಕೆಗೆ. ಯಾಕೆಂದರೆ ಈಗ ಇಂಪಾರ್ಟೆಂಟ್ ಆಗುತ್ತೆ ಅಡಿಕೆಗೆ ಸ್ಪ್ರೇ ಮಾಡೋದು. ಈಗ ನಾವು ಹೊಡಿತಿದ್ದು ಫಂಗಿಸೈಡ್ ಮತ್ತು ಇನ್ಸೆಕ್ಟಿಸೈಡು ಯಾವುದು ಅಂತ ತೋರಿಸ್ತೀವಿ, ಎಷ್ಟು ಮಿಕ್ಸಿಂಗ್ ಅಂತ ತೋರಿಸ್ಕೊಡ್ತೀವಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಅಡಿಕೆಗೆ ಸ್ಟಾರ್ಟಿಂಗ್ ಸ್ಪ್ರೇ ಏನು ಮಾಡಬೇಕು ಅಂತ ಇನ್ಸೆಕ್ಟಿಸೈಡ್ ಮತ್ತು ಫಂಗಿಸೈಡು. ಈಗ ಬಂದ್ಬಿಟ್ಟು ನಾವು ಹಾಕ್ತಾ ಇದ್ದೀವಿ. ಫಸ್ಟ್ ಬಂದ್ಬಿಟ್ಟು ಸಾಫು 400 ಗ್ರಾಮು. ನೋಡಿಲ್ಲ, ಇದು ನೀರೇನು ತೆಗೆಯೋದು ಬೇಡ ಫುಲ್ಲಲ್ಲಿ, ಯಾಕೆ ಸ್ವಲ್ಪ ಜಾಸ್ತಿ ಆಗ್ತಾ ಇದೀವಿ ಇದು. ಬನ್ನಿ ಸಾಫು. ಮತ್ತು ಯಾವಾಗಾದ್ರೂ ಡೈರೆಕ್ಟಾಗಿ ನೀವು ಹಾಕಕ್ಕೆ ಹೋಗಬೇಡಿ. ಒಂದು ಬಕೆಟಲ್ಲಿ ಕಲಿಸ್ಬಿಟ್ಟು ಕ್ಲೀನಾಗಿ ಲಿಕ್ವಿಡ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೀವು ಉಯ್ಬೇಕು ನೀವು. ಇಲ್ಲಿ ನೋಡಿ. ಹಾಂ, ಈಗ ಅದು ಬಂದುಬಿಟ್ಟು ಲ್ಯಾನ್ಸರ್ ಗೋಲ್ಡ್ ಆಗ್ತಾ ಇರೋದು. ಲ್ಯಾನ್ಸರ್ ಗೋಲ್ಡ್ ಬಂದುಬಿಟ್ಟು ನಾವು 300 ಗ್ರಾಮ್ಸ್ ಆಗ್ತಾ ಇದ್ದೀವಿ. ಇದು ಯಾವುದಕ್ಕೆ ಹೊಡಿತಿರೋದು ಅಂದರೆ ಉಂಬಾಳೆ ಒಣಗೋಗ್ಬಿಡುತ್ತೆ, ಅದಕ್ಕೋಸ್ಕರ ಹೊಡಿತಾ ಇರೋದು. ಈಗ ಸ್ಟಾರ್ಟಿಂಗ್ ನಾವು ಒಂದು ಉಂಬಾಳೆ ನಾವು ಈಗ ಉಳಿಸ್ಕೊಂಡ್ರೆ ನಾವು ನೆಕ್ಸ್ಟ್ ಫರ್ದರಿಗೆ ನಮ್ಗೆ ಏನಿಲ್ಲ ಅಂತಾರೆ 4 ಇಂದ 5 ಉಂಬಾಳೆ ಇರೋದು ನಿಲ್ಲುತ್ತೆ. ಬಂದ್ಬಿಟ್ಟು ಲ್ಯಾನ್ಸರ್ ಗೋಲ್ಡ್ ಆಗ್ತಾ ಇದ್ದೀವಿ ಈಗ. ನೋಡಿ ಹಿಂಗೆ ಬನ್ನಿ, ಈಗ ಸ್ಪ್ರೇ ಸ್ಟಾರ್ಟ್ ಆಗ್ತಿದೆ. 2 ಲಾನ್ಸ್ ಹೊಡಿತಾ ಇದ್ದೀವಿ. ರಬ್ಬರೆಲ್ಲ ಎಳೆದ್ಬಿಟ್ಟೆಲ್ಲ ಸೆಟ್ ಮಾಡ್ಕೊಳ್ತೀವಿ. ಫಸ್ಟ್ ದಿನ ಸ್ವಲ್ಪ ಚೂರು ಲೇಟ್ ಆಗುತ್ತೆ, ಯಾಕೆಂದರೆ ಸೆಟ್ ಮಾಡೋದೆಲ್ಲ ಟೈಮ್ ತಗೊಳುತ್ತೆ. ಆಮೇಲೆ ಹೋಗ್ತಾ ನೆಕ್ಸ್ಟ್ ಡೇ ಅಂತ ಕರೆಕ್ಟ್ ಆಗುತ್ತೆ. ನೋಡಿಲಿ ರೆಡಿ ಆಗ್ತದೆ ಈಗೆಲ್ಲ. ನೋಡಿ ಇದು ಲ್ಯಾನ್ಸರ್ ಗೋಲ್ಡ್. ಇದು ಲ್ಯಾನ್ಸರ್ ಗೋಲ್ಡು ಇಲ್ಲ 250 to 300. ಇದು ಬಂದುಬಿಟ್ಟು ಸಾಫು. ಇದು ಬಂದ್ಬಿಟ್ಟು ನಿಮಗೆ 400 ಗ್ರಾಮ್ಸ್ ಹಾಕಿ. ಬನ್ನಿ ಈಗ ಸ್ಟಾರ್ಟ್ ಸ್ಪ್ರೇ. ಈಗ ನೋಡ್ತಾ ಇದ್ರೆ ಈಗ ಸ್ಪ್ರೇ ಸ್ಟಾರ್ಟ್ ಆಗಿದೆ. ಆಲ್ಮೋಸ್ಟ್ ನಾವೇನು ಮಾಡ್ತೀವಿ, ಉಂಬಾಳೆ ಬಿಡಿಸ್ತಿದ್ದೀವಿ, ಸುಳಿ ಬಿಡಿಸ್ತಾ ಇದ್ದೀವಿ. ಆದರೆ ನಮಗೆ ಇನ್ಸೆಕ್ಟಿಸೈಡು ಮತ್ತು ಫಂಗಿಸೈಡ್ ಇರೋದ್ರಿಂದ ಹೊಡೆಯೋದು ಬೆಸ್ಟ್ ಆಗುತ್ತೆ. ನೋಡಿ ಬನ್ನಿ ಈಗ ನೋಡಿ ಡೆಡ್ಲೈನ್ ಕೆಲಸ ಆಗ್ತಾನೆ ಇದೆ ಭಾರಿ ಬಿಸಿಲಿ. ಯಾಕೆಂದರೆ ನೀರು ಹೊಡಿಬೇಕೀಗ. ನೋಡಿ ಟ್ರೆಂಚೆಲ್ಲ ತೆಗೆದಿದ್ದೀವಿ, ಪೈಪ್ಲೈನು. ನೋಡಿ ಯಾರು ಬಂದಿದ್ದಾರೆ ಅಂತ ನಮ್ಮ ಜೊತೆಗೆ. ಏನ್ರಿ ಮಹೇಶ್? ಹಾಂ ಏನು ಗುರುಗಳೇ, ತೆಗೆದು ನೋಡ್ಕೊಳ್ಳಿ. ಇಲ್ಲಿ ಒಂದ್ಸತಿ ಸ್ಪಾಟ್ ಜೊಟ್ ಆದಷ್ಟು ನೀರು ಸ್ಟಾರ್ಟ್ ಮಾಡಿಬಿಡ್ತೀವಿ. ಎಷ್ಟೋ ದಿನದಿಂದ ಒಂದು ಸ್ಯಾಂಪಲ್ ಹಲ್ಲು ಸ್ಯಾಂಪಲ್ ತೊಗೊಳ್ಳೋಣ ಅಂತಿದ್ದೆ. ನೋಡಿ ತರಿಸಿದ್ದೀನಿ ಈಗ ಹಾಸನಿಂದ. SMS ಇಂದ ತರಿಸಿರೋದು ನಾನು. ಇದೇನಂತಂದರೆ ನಿಮಗೆ ಈಗ ಕಾಫಿ ರೇಟ್ ಇಷ್ಟು ಜಾಸ್ತಿ ಆಗಿರೋದ್ರಿಂದ ಒಂದೊಂದು ಮಾಯಿಶ್ಚರ್ ಆಗಲಿ OT ಆಗಲಿ ಎಲ್ಲ ನಮ್ಮ ಸೈಡಿಂದನೇ ನಾವೇ ಚೆಕ್ ಮಾಡಿಬಿಟ್ಟು ಕಳಿಸ್ಬೇಕು. ಇದು ಒಂದು ಎಲ್ಲ ಮ್ಯಾಂಡೇಟ್ರಿ. ಈಗ ನಾವು ಯೂಸ್ ಮಾಡಲೇಬೇಕು. ಇದೆಲ್ಲ ಮಾಡಿದಾಗ ನಮ್ಗೆ ಒಳ್ಳೆ ರೇಟು ಸಿಗುತ್ತೆ. ಇದು ನಾವು ಹೊಸ್ದಾಗಿ ತರಿಸಿದ್ದು SMS ಇಂದ. ಔಟನ್ನು ಮತ್ತು ಮಾಯಿಶ್ಚರು ಎಲ್ಲ ನಾವು ಸ್ಯಾಂಪಲ್ ನಮ್ಮ ಹತ್ರ ಇರಲೇಬೇಕು. ಈಗ ಅದು ಮ್ಯಾಂಡೇಟ್ರಿ ಆಗಿಬಿಟ್ಟಿದೆ. ಯಾಕೆಂತಂದರೆ ಕಾಫಿ ರೇಟ್ ಇಷ್ಟು ಜಾಸ್ತಿ ಬಂದಾಗ ನಮಗೆ ಗೊತ್ತಿರಬೇಕು ಹೆಂಗೆ ನಾವು ಮಾಡಬೇಕು ಅಂತ. ಅದಕ್ಕೆಲ್ಲ ಚಿಕ್ಕ ಇನ್ವೆಸ್ಟ್ಮೆಂಟು. ಇದೆಲ್ಲ ನಮಗೆ ಒಂದು ಮ್ಯಾಂಡೇಟ್ರಿ. ಇದೆಲ್ಲ ನಾವು ನೆಕ್ಸ್ಟ್ ಇಟ್ಕೋಬೇಕು. ನಮ್ಮದು ಹಳೇದಿತ್ತಿದ್ದು ಇದರಲ್ಲಿ ಏನೋ ತಿರ್ಗಿಸೋ ಸಿಕ್ಕಾಪಟ್ಟೆ ಕಷ್ಟ ಆಗಲ್ಲ. 2-3 ಜನ ಸೇರಿಸಿ ಎಳಿಬೇಕಾಯ್ತು, ಆಗ್ತಾಯಿಲ್ಲ. ಮತ್ತು ಅದ್ರ ಜೊತೆಗೆ ನಿಮಗೆ ಸಿಪ್ಪೆ ಆಮೇಲೆ ಸಪ್ರೇಟ್ ಮಾಡಬೇಕಾಗಿತ್ತು. ಹಸ್ಕ್ ಬಂದಿದ್ದೆಲ್ಲ ಸಪ್ರೇಟ್ ಮಾಡ್ಕೋ, ಬೇಳೆ ಮತ್ತು ಹಸ್ಕ್ ಒಟ್ಟಿಗೆ ಬರ್ತಾಯಿತ್ತು. ಅದಕ್ಕೆ ಮಾಡೋದು ಕೇರೋದೆಲ್ಲ ಭಾರಿ ಕಷ್ಟ ಆಗ್ಬಿಡೋದು. ಇದು ತೊಗೊಂಡೆ ನೋಡೋಣ ಅಂತ. ಬನ್ನಿ ಸ್ಟಾರ್ಟ್ ಮಾಡಿ ನೋಡೋಣ. ಈಗ ಬನ್ನೀಗ ಸ್ಟಾರ್ಟ್ ಮಾಡೋಣ. ಈಗ ನೋಡಿ ನಮಗೆ ಕ್ಲೀನಾಗಿ ಗೊತ್ತಾಗುತ್ತೆ ಹಿಂದೆಯಿಂದ ಎಷ್ಟು ಬಂದಿರುತ್ತೆ ಅಂತ. ನೋಡೋಣ ಹಿಂದೆಲ್ಲಿ ಏನಿದೆ ಅಂತ. ನೋಡಿ ಎಷ್ಟಿದೆ, ಅದರಲ್ಲಿ ಎಷ್ಟಿದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಈಗ ಬನ್ನಿ ಈಗ ಹಾಕಿ ನೋಡೋಣ. ಈಗ ಸೂಪರ್. ಪುನಃ ಹಾಕಿ ನೋಡೋಣ. ಇಲ್ಲಿದ್ದಿದ್ರಿ ನೋಡೋಣ ಈಗ. ಓಕೆ, ಇದ್ರಲ್ಲಿ ಬಂದಿರೋದು ಯಾವುದೋ ಹಸ್ಕು ಬಂದಿರೋದನ್ನ ಪುನಃ ಹಾಕಿ ನೋಡೋಣ ಈಗ ಬರುತ್ತಾ ಅಂತ, ಎಷ್ಟು ಬೆಳೆ ಬರುತ್ತೆ ಅಂತ. ಈಗ ಆಗಲೇ ಬಂದಿರೋದ ಈ ಮೊರಕ್ಕೆ ಹಾಕ್ಬಿಡೋಣ. ಇದು ಬಂದಿದೆ ಇತ್ತು. ಈಗ ನೋಡಿ ಹಾಕೋಣ.
ಬನ್ನಿ ಸ್ಟಾರ್ಟ್ ಮಾಡಿದ್ದೀವಿ ಈಗ. ನೋಡಿ ಈಗ ಚೀಲದಿಂದ ತೆಗೆದಾಕಿ ನೋಡಿ ಪುನಃ ಇಷ್ಟು ಬಂತು ನೋಡಿ ಇಷ್ಟು ಬಂತು. ಬನ್ನಿ ಈಗ ಓಟಿ ಚೆಕ್ ಮಾಡೋಣ. ನೋಡಿ ಓಟಿ ಬಂದ್ಬಿಟ್ಟು 28.4 ಇದೆ ಇದು. ಸೂಪರ್ ನೋಡಿ 28.4 ಓಟಿ ಬಂದ್ಬಿಟ್ಟು 28.4 ಇದೆ. ಸೂಪರ್. ಏನು ಅಂತಂದರೆ ನಿಮ್ಮ ಓಟಿ ನೀವು ಮಾಯಿಶ್ಚರ್ ಎಲ್ಲ ನೀವು ನೋಡ್ಕೋಬೇಕಾಗುತ್ತೆ. ಈಗ ಬನ್ನಿ ಈಗ ನಿಮ್ಮ SMS ಇಂದ ನಾವು ತರಿಸಿದ್ವಿ, ಆರ್ಡರ್ ಮಾಡಿದ್ವಿ, ಬಂದಿದೆ. ಈಗ ಯಾರ್ಯಾರು ಬೇಕು ನಂಬರ್ ಕೊಟ್ಟಿರ್ತೀನಿ, ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಕೋಬೋದು. ನಂಬರ್ ಬಂದ್ಬಿಟ್ಟು ಅವ್ರದ್ದು, ಅವರಿಗೆ ನಂಬರ್ ಬಂದ್ಬಿಟ್ಟು ಅವ್ರ ಹೆಸರು ಬಂದ್ಬಿಟ್ಟು ಪ್ರವೀಣ್ ಅಂತ. ನಂಬರ್ ಬಂದ್ಬಿಟ್ಟು 9742918101 ನಂಬರ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ. ಯಾರ್ಯಾರು ಬೇಕು ಆರ್ಡರ್ ಮಾಡ್ಕೋಬೋದು. ಇಲ್ಲಿ ನೋಡಿ ಇಲ್ಲಿ ಸೂಪರ್. ಇಂಥದ್ದೆಲ್ಲ ಬೇಕಲ್ರಿ ಮಹೇಶ್? ಖಂಡಿತ ಬೇಕೇ ಬೇಕು. ನಿಜವಾಗ್ಲು ಇಂಥದ್ದೆಲ್ಲ ಇದ್ದಾಗ ಸ್ವಲ್ಪ ಇದು ನಮಗೆ ಗೊತ್ತಿರುತ್ತೆ ಏನೇನಾಗುತ್ತೆ, ಏನು ಕತೆ, ಏನು ಮಾಯಿಶ್ಚರ್, ಏನು ಓಟಿ ಎಲ್ಲ ಇರುತ್ತೆ ಅಂತ. ಬನ್ನಿ ಸೂಪರ್. Know that they ride or die. I keep boys by my seat.